ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ಪ್ರಮುಖ ವಿಡಿಯೋ ಭಾರತ ಸಂವಿಧಾನದ ಬಗ್ಗೆ ಇರ್ತದೆ ನೋಡ್ರಿ. ನಾವು ಪರೀಕ್ಷೆಯಲ್ಲಿ ಸಂವಿಧಾನ ಬಗ್ಗೆ ಬಂದಿರುವಂತ ಪ್ರಶ್ನೆಗಳಿಗೆ ಗೊತ್ತಿರುವಂತ ಪ್ರಶ್ನೆಗಳಾದ್ರೂ ಕೂಡ ಅದರಲ್ಲಿ ತಪ್ಪು ಮಾಡುವಂತ ಸಾಧ್ಯತೆ ಜಾಸ್ತಿ ಆಗ್ತಿದೆ. ಅದಕ್ಕಾಗಿ ಇದರ ಮೇಲೆ ನಾವು ಈ ಒಂದು ಸಬ್ಜೆಕ್ಟ್ ಮೇಲೆ ಬಲ ಒಳ್ಳಬೇಕು. ಅಂದ್ರೆ ಈ ಒಂದು ಯಾವುದೇ ಒಂದು ಚಾಪ್ಟರ್ ಆದ್ರೂ ಕೂಡ ಗಟ್ಟಿಯಾಗಿ ನಮ್ಮ ಒಂದು ನೆನಪಿನಲ್ಲಿ ಉಳಿಬೇಕಂತ ಈ ಒಂದು ಸಬ್ಜೆಕ್ಟ್ ಮೇಲೆ ಏನಪ್ಪಾ ಅಂತಂದ್ರೆ ಕ್ವಶನ್ಗಳು ತಂದಿದ್ದೀನಿ. ಇದು ನಿಮಗೆ ರಿವಿಷನ್ ಕೂಡ ಆಗುತ್ತಾ, ಹೊಸಬರಿಗೆ ಒಂದು ಪ್ರಶ್ನೆಗಳು ಕೂಡ ನೋಡ್ಕೊಂಡಂಗಾಗುತ್ತಾ. ಎಲ್ರೂ ವಿಡಿಯೋನ ಕೊನೆವರೆಗೂ ನೋಡ್ರಿ, ಪ್ರಮುಖವಾದಂತ ಒಂದು ಪ್ರಶ್ನೆಗಳಾವ. ಓಕೆ, ಹಾಗಾದ್ರೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇ ಒಂದು ಪ್ರಶ್ನೆ ಬಂದಿದೆ ನೋಡಿ. ಭಾರತದ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಭಾರತದ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಈ ಒಂದು ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಭಾರತದ ಸಂವಿಧಾನದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಯಾಕಪ್ಪ ಅಂತಂದ್ರೆ ಇವರೇ ಈ ಒಂದು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಡಾಕ್ಟರ್ BR ಅಂಬೇಡ್ಕರ್. ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ನಾವು ಕ್ವಶನ್ ಕೇಳೋದ್ರ ಜೊತೆಗೆ ಏನ್ 4 ಆಪ್ಷನ್ಸ್ ಇದಾವೆ, ಆ ಒಂದು 4 ಆಪ್ಷನ್ಸ್ಗಳು ಕೂಡ ಆ ಒಂದು ಮಾಹಿತಿಯನ್ನು ತಂದಿದ್ದೀನಿ. ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸರಿಯಾದ ಉತ್ತರ ಆಗಿತ್ತು. ಇವರು ಕರಡು ಸಮಿತಿ ಅಧ್ಯಕ್ಷರಾಗಿರ್ತಾರ. ಆ ಒಂದು ಸಂವಿಧಾನದ ಒಂದು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ವ್ಯಕ್ತಿಯಾಗಿರ್ತಾರೆ ನೋಡ್ರಿ ಅಂಬೇಡ್ಕರ್ ಅವರು. ಅದೇ ರೀತಿಯಾಗಿ ನೆಹರು ಅವರು ಅಂತ ಹೇಳ್ತೀವಿ ನಾವು. ಜವಾಹರ್ಲಾಲ್ ನೆಹರು ಅವರು ಏನಪ್ಪಾ ಅಂತಂದ್ರೆ ಸಂವಿಧಾನದ ಉದ್ದೇಶಗಳ ನಿರ್ಣಯ ಅಥವಾ ಧ್ಯೇಯಗಳ ನಿರ್ಣಯವನ್ನು ಮಂಡಿಸಿದಂತ ವ್ಯಕ್ತಿಯಾಗಿದ್ದಾರೆ. ಯಾರು? ಈ ಒಂದು ಜವಾಹರ್ಲಾಲ್ ನೆಹರು ಅವರು ಧ್ಯೇಯಗಳ ನಿರ್ಣಯವನ್ನು ಮಂಡಿಸ್ತಾರೆ. ಅದೇ ರೀತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ನೋಡಿದಾದ್ರೆ ಇವರು ಮೂಲಭೂತ ಹಕ್ಕುಗಳ ಮತ್ತು ಅಲ್ಪಸಂಖ್ಯಾತರ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತ ವ್ಯಕ್ತಿಯಾಗಿದ್ದಾರೆ. ಇಲ್ಲಿ ರಾಜೇಂದ್ರ ಪ್ರಸಾದ್ ಅಂತ ಇದೆ ನೋಡಿ ಆಪ್ಷನ್ಸ್ ಡಿ ಯಲ್ಲಿ. ಇವ್ರು ಏನಪ್ಪಾ ಅಂತಂದ್ರೆ ಸಂವಿಧಾನದ ರಚನಾ ಸಭೆಯ ಕಾಯಂ ಅಧ್ಯಕ್ಷರಾಗಿರ್ತಾರೆ ನೋಡ್ರಿ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಕೊಟ್ಟಿದ್ರು. ಇದ್ರ ಮೇಲೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಪ್ರಶ್ನೆ ಇತ್ತು. ಭಾರತ ಸಂವಿಧಾನದ ರಚನಾ ಸಭೆಯ ತಾತ್ಕಾಲಿಕ ಸದಸ್ಯರು ಯಾರಾಗಿದ್ರಂತ ಅಂದ್ರೆ ಅಧ್ಯಕ್ಷರು ಯಾರಾಗಿದ್ರಂದ್ರೆ ಅದು ಸಚ್ಚಿದಾನಂದ್ ಸಿನ್ಹಾ ಅವರಾಗಿದ್ರು ನೋಡ್ರಿ. ಓಕೆ, ತಾತ್ಕಾಲಿಕ ಒಂದು ಅಧ್ಯಕ್ಷರಾಗಿರ್ತಾರೆ ಅವರು. ನಂತರ ಬಂದಂತ ಒಂದು ದಿನಗಳಲ್ಲಿ ಸಂವಿಧಾನದ ರಚನಾ ಸಭೆಯ ಕಾಯಂ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆ ಆಗ್ತಾರೆ. ನೆಕ್ಸ್ಟ್, ಸಂವಿಧಾನದ ರಚನಾ ಸಭೆಯ ಮೊದಲ ಸಭೆ ಯಾವಾಗ ನಡೆಯಿತು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಈ ಒಂದು ಸಂವಿಧಾನ ರಚನಾ ಸಭೆ ನಡೆದಂತ ಒಂದು ದಿನಾಂಕ. ಇದು ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ. 1946 ಡಿಸೆಂಬರ್ 9ನೇ ತಾರೀಕು ಸಂವಿಧಾನ ರಚನಾ ಸಭೆಯ ಒಂದು ಮೊದಲ ಸಭೆ ನಡೀತದೆ. 1946 ಡಿಸೆಂಬರ್ 9ರಲ್ಲಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಏನು ನೋಡ್ರಿ. ಸಂವಿಧಾನ ರಚನಾ ಸಭೆ ಮೊದಲ ಅಧಿವೇಶನ ನಡೆದಂತ ವರ್ಷ 1946 ಡಿಸೆಂಬರ್ 9. ಇದು ದೆಹಲಿಯಲ್ಲಿ ನಡೀತದೆ ಅಂತ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ತಾತ್ಕಾಲಿಕ ಒಂದು ಅಧ್ಯಕ್ಷರಾಗಿ ಸಚ್ಚಿದಾನಂದ್ ಸಿನ್ಹಾ ಅವರು ಒಂದು ಅಧ್ಯಕ್ಷರಾಗಿರ್ತಾರೆ ನೋಡ್ರಿ, ರಚನಾ ಸಭೆ ಅಧ್ಯಕ್ಷರು. ಅದೇ ರೀತಿಗೆ 1950 ಜನವರಿ 26 ಅಂತ ನೋಡೋದಾದ್ರೆ ಇದು ಭಾರತ ಸಂವಿಧಾನ ಜಾರಿಗೆ ಬಂದಂತ ಒಂದು ದಿನ ಆಗಿರ್ತದೆ, ಗಣರಾಜ್ಯ ದಿನ ಆಗಿದೆ ನೋಡ್ರಿ. ಅದೇ ರೀತಿ 1947 ಆಗಸ್ಟ್ 15, ಇದು ನಿಮ್ಗೆ ಗೊತ್ತಿರುವಂತ ವಿಷಯ. ಆಗಸ್ಟ್ 15 ಏನು ಸ್ವಾತಂತ್ರ್ಯ ಪಡೆದಂತ ದಿನ ಆಗಿರುತ್ತೆ ನೋಡ್ರಿ. ಅದೇ ರೀತಿಯಾಗಿ ಆಪ್ಷನ್ಸ್ ಡಿ ಏನಿದೆ ನೋಡಿ. ನವೆಂಬರ್ 26, 1949 ಇದು ಸಂವಿಧಾನ ರಚನಾ ಸಭೆಯು ಅಂಗೀಕರಿಸಿದಂತ ದಿನ ಆಗಿರ್ತದೆ. ಓಕೆ, 1949 ನವೆಂಬರ್ 26ನೇ ತಾರೀಕು ಏನ್ ಮಾಡ್ತೀವಿ ನಾವು ಸಂವಿಧಾನವನ್ನು ಅಂಗೀಕರಿಸಿದಂತ ದಿನ. ಜಾರಿ ಮಾಡಿದ 1950ರಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಮೂಲ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿದ್ದವು ಅಂತ ಕೊಟ್ಟಿದ್ದಾರೆ. ಮೂಲ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಎಷ್ಟಿದ್ದವು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. 7 ಮೂಲಭೂತ ಹಕ್ಕುಗಳು ಇರ್ತಾವ. ಓಕೆ, 7 ಮೂಲಭೂತ ಹಕ್ಕುಗಳು ಇರ್ತಾವ. ಯಾವ್ದು ಒಂದು ತೆಗಿತಾರಪ್ಪ ಅಂತಂದ್ರೆ ಅದು ಆಸ್ತಿ ಹಕ್ಕನ್ನು ತೆಗಿತಾರ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಏನು ನೋಡ್ರಿ. ಓಕೆ, ಮೂಲ ಸಂವಿಧಾನದಲ್ಲಿ ಆಸ್ತಿ ಹಕ್ಕು ಸೇರಿದಂತೆ ಒಟ್ಟು 7 ಮೂಲಭೂತ ಹಕ್ಕುಗಳು ಇರ್ತಾವ. ಪ್ರಸ್ತುತ ಎಷ್ಟಿದಪ್ಪ ಅಂತಂದ್ರೆ 6 ಮೂಲಭೂತ ಹಕ್ಕುಗಳಿದಾವೆ ನೋಡ್ರಿ. ಯಾಕಂದ್ರೆ ಆಸ್ತಿ ಒಂದು ಹಕ್ಕನ್ನು ತೆಗೆದ ಕಾರಣ 6 ಮೂಲಭೂತ ಹಕ್ಕುಗಳು ಪ್ರಸ್ತುತ ಇದ್ದಾವೆ. ಓಕೆ, ಅದೇ ರೀತಿ ಇಲ್ಲಿ ಇಲ್ಲಿ ಕರ್ತವ್ಯಗಳು ಬರ್ತವೆ ನೋಡ್ರಿ. ಮೂಲಭೂತ ಕರ್ತವ್ಯಗಳು ಎಷ್ಟವ? 11 ನೋಡ್ರಿ. ಸಂವಿಧಾನದಲ್ಲಿ ಪ್ರಸ್ತುತ ಇರುವಂತ ಮೂಲಭೂತ ಕರ್ತವ್ಯಗಳ ಸಂಖ್ಯೆ 11 ಆಗಿದೆ. ಆಪ್ಷನ್ಸ್ ಈ ಬಿ ಇದಕ್ಕೆ ಸರಿಯಾದ ಉತ್ತರ ಆಯ್ತು. ಓಕೆ, ಮೊದಲು ಮೂಲಭೂತ ಒಂದು ಹಕ್ಕುಗಳು 7 ಇರ್ತಾವ, ಆಸ್ತಿ ಹಕ್ಕು ತೆಗೆದು ಈಗ
6 ಮೂಲಭೂತ ಹಕ್ಕುಗಳಾವು. ನೆಕ್ಸ್ಟ್, ಸಮಾಜವಾದಿ ಮತ್ತು ಧರ್ಮ ನಿರಪೇಕ್ಷ ಪದಗಳನ್ನು ಯಾವ ಒಂದು ತಿದ್ದುಪಡಿ ಮೂಲಕ ಸೇರಿಸಲಾಯಿತು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಸಮಾಜವಾದಿ ಮತ್ತು ಧರ್ಮ ನಿರಪೇಕ್ಷಕ ಎಂಬ ಒಂದು ಪದವನ್ನು ಸೇರಿಸಿದಂತ ಒಂದು ತಿದ್ದುಪಡಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ ಸ್ನೇಹಿತರೆ. 1976ರಲ್ಲಿ ಏನ್ ಮಾಡ್ತಾರಂದ್ರೆ ಈ ಒಂದು 42ನೇ ತಿದ್ದುಪಡಿ ಮಾಡುವ ಮೂಲಕ ಸಮಾಜವಾದಿ, ಧರ್ಮ ನಿರಪೇಕ್ಷ ಎಂಬ ಪದಗಳನ್ನು ಸಂವಿಧಾನದಲ್ಲಿ ಸೇರ್ಪಡೆ ಮಾಡ್ತಾರೆ. ಓಕೆ, 42ನೇ ತಿದ್ದುಪಡಿ. ಇದನ್ನು ಅತಿ ಹೆಚ್ಚಾಗಿ ತಿದ್ದುಪಡಿ ಮಾಡುವುದರಿಂದ ಇದಕ್ಕೆ ಮಿನಿ ಸಂವಿಧಾನ ಎಂದು ಕರೀತಾರೆ ನೋಡ್ರಿ. ಯಾವುದಕ್ಕೆ ಮಿನಿ ಸಂವಿಧಾನ ಎಂದು ಕರೀತಾರೆ ಅಂದ್ರೆ 42ನೇ ಒಂದು ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಎಂದು ಕರೀತಾರೆ. ಪೀಠಿಕೆಯಲ್ಲಿ 3 ಪದಗಳನ್ನು ಇದು ಸೇರ್ಪಡೆ ಮಾಡಿಸ್ತದೆ. ಓಕೆ, ಅದೇ ರೀತಿಯಾಗಿ 44ನೇ ತಿದ್ದುಪಡಿ ಅಂತ ಹೇಳ್ತೀವಿ. ಇದು ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿದಂತ ತಿದ್ದುಪಡಿ 44ನೇ ತಿದ್ದುಪಡಿ. 1ನೇ ತಿದ್ದುಪಡಿ ಅಂತಿದೆ. ಇಲ್ಲಿ 1ನೇ ತಿದ್ದುಪಡಿ ಏನಪ್ಪಾ ಅಂತಂದ್ರೆ 9ನೇ ಒಂದು ಪರಿಶಿಷ್ಟವನ್ನು ಸೇರಿಸಲು ಕಾರಣವಾದಂತ ಒಂದು ತಿದ್ದುಪಡಿ ನೋಡ್ರಿ. ಓಕೆ, 9ನೇ ಅನುಸೂಚಿ ಅಂತ ಹೇಳ್ಬೋದು ನಾವು. ಓಕೆ, 12 ಅನುಸೂಚಿಗಳಲ್ಲಿ 9ನೇ ಅನುಸೂಚಿಯನ್ನು ಸೇರಿಸಿದಂತ ಒಂದು ತಿದ್ದುಪಡಿ, ಅದು 1ನೇ ತಿದ್ದುಪಡಿ. 73ನೇ ತಿದ್ದುಪಡಿ ಇದೆ ನೋಡಿ. ಇದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸಾಂವಿಧಾನಿಕ ಸ್ಥಾನಮಾನ ನೀಡಿದಂತ ಒಂದು ತಿದ್ದುಪಡಿ 73ನೇ ತಿದ್ದುಪಡಿ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ನೀವೇನಾದ್ರೂ ಅಧ್ಯಯನ ಮಾಡಿದ್ರೆ ಏನಾಯ್ತು, ನಿಮಗೆ ಒಂದು ಕ್ವಶನ್ಗೆ 4 ಆಪ್ಷನ್ಸ್ಗಳ ಉತ್ತರವನ್ನು ಕೂಡ ತಿಳಿದುಕೊಂಡಂಗಾಯ್ತು. ಮುಂದೆ ಬರುವಂತ ಪರೀಕ್ಷೆಗಳಲ್ಲಿ ಬಹಳ ಸಹಕಾರ ಆಗ್ತದೆ. ಓಕೆ, ಈ ಒಂದು ವಿಷಯಗಳು ಗೊತ್ತಿರುವಂತ ವ್ಯಕ್ತಿಗಳಿಗೆ ಏನಾಯ್ತು, ರಿವಿಷನ್ ಕೂಡ ಆದಂಗಾಯ್ತು. ಮತ್ತೆ ಗೊತ್ತಿರಲಾರ್ದಂತ ವ್ಯಕ್ತಿಗಳಿಗೆ ಗೊತ್ತಿದ್ದಂಗೂ ಕೂಡ ಆಯ್ತು. ಓಕೆ, ನೆಕ್ಸ್ಟ್, ಸಂವಿಧಾನದ ಯಾವ ವಿಧಿಯು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆಯಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ಕೂಡ ಇಂಪಾರ್ಟೆಂಟ್, ಹಲವು ಬಾರಿ ಕೇಳಿದ್ದಾರೆ. ಸಂವಿಧಾನದ ಒಂದು ಹೃದಯ ಮತ್ತು ಆತ್ಮ ಎಂದು ಯಾವ ಒಂದು ವಿಧಿಯನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ. ಒಂದು ವಿಧಿ 32ನೇ ವಿಧಿ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆಯುತ್ತಾರೆ. ಇದನ್ನು ಸಂವಿಧಾನಿಕ ಪರಿಹಾರ ಹಕ್ಕುಗಳೆಂದು ಕರೀತಾರೆ ನೋಡ್ರಿ. ಇದನ್ನು ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದಿದ್ದಾರೆ 32ನೇ ವಿಧಿಯನ್ನು. ಇಲ್ಲಿ 19ನೇ ಒಂದು ವಿಧಿ ಅಂತಿದೆ ನೋಡಿ. ಇದು ನಾಗರಿಕರಿಗೆ ಒಂದು 6 ಪ್ರಕಾರದ ಸ್ವಾತಂತ್ರ್ಯವನ್ನು ನೀಡಿದಂತ ವಿಧಿ. ಅದೇ ರೀತಿ 14ನೇ ವಿಧಿ ಏನಪ್ಪಾ ಅಂತಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ಒಂದು ಹಕ್ಕನ್ನು ನೀಡುತ್ತದೆ. ಯಾವುದು? 14ನೇ ವಿಧಿ. ಇಲ್ಲಿ 21ನೇ ವಿಧಿ ಅಂತಿದೆ ನೋಡ್ರಿ. ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀಡುತ್ತದೆ. ಯಾವುದು? 21ನೇ ವಿಧಿ. ಓಕೆ, ಈ ರೀತಿಯಾಗಿ ನೋಡ್ರಿ ಸ್ನೇಹಿತರೆ, 4 ಆಪ್ಷನ್ಸ್ ಗಳಿಗೆ ತಿಳ್ಕೊಂಡ್ರಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಸಂವಿಧಾನ ಹೃದಯ ಮತ್ತು ಆತ್ಮ ಯಾವ್ದು ಅಂದ್ರೆ 32ನೇ ವಿಧಿ ಆಯ್ತು ನೋಡ್ರಿ. ಸಂವಿಧಾನದ ಪರಿಹಾರ ಹಕ್ಕುಗಳು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ. ನೆಕ್ಸ್ಟ್, ಭಾರತದಲ್ಲಿ ಮತದಾರರ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದಂತ ತಿದ್ದುಪಡಿ ಯಾವ್ದು ಅಂತ ಕೊಟ್ಟಿದ್ದಾರೆ. ಮೊದಲು 28 ಇತ್ತು, ಈಗ 18 ಮಾಡಿದ್ದಾರೆ ವೋಟ್ ಹಾಕೋ ವಯಸ್ಸು. ಈ ತಿದ್ದುಪಡಿ ಮಾಡಿದಂತ ಒಂದು ತಿದ್ದುಪಡಿ ಯಾವ್ದಂತ ಕೊಟ್ಟಿದ್ದಾರೆ, ಇಳಿಸಿದಂತ ತಿದ್ದುಪಡಿ. ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ. 61ನೇ ತಿದ್ದುಪಡಿ ಏನ್ ಮಾಡ್ತಾರೆ ಅಂದ್ರೆ 1988ರಲ್ಲಿ 61ನೇ ತಿದ್ದುಪಡಿ ಮಾಡುವ ಮೂಲಕ 21ರಿಂದ 18ಕ್ಕೆ ಒಂದು ಮತದಾನ ವಯಸ್ಸನ್ನು ಕಡಿಮೆ ಮಾಡುತ್ತಾರೆ. ಇದನ್ನು 1989ರಲ್ಲಿ ಚುನಾವಣೆ ನಡೀತಾವ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಅದರ ಒಂದು ಉಪಯೋಗ ಮಾಡುತ್ತಾರೆ. ಓಕೆ, 61ನೇ ತಿದ್ದುಪಡಿ 1988ರಲ್ಲಿ. 61ನೇ ತಿದ್ದುಪಡಿ ನೋಡ್ರಿ, ರಾಜೀವ್ ಗಾಂಧಿ ಕಾಲದಲ್ಲಿ ಯುವಕರಿಗೆ ಶಕ್ತಿ ನೀಡಲು ಮತದಾನ ವಯಸ್ಸನ್ನು ಇಳಿಕೆ ಮಾಡುತ್ತಾರೆ. ಇಲ್ಲಿ 80ನೇ ತಿದ್ದುಪಡಿ. ಓಕೆ, ಇಲ್ಲಿ ಏನಪ್ಪಾ ಅಂತಂದ್ರೆ 86ನೇ ತಿದ್ದುಪಡಿ ಇದೆ ನೋಡಿ. ಇದೇನಪ್ಪಾ ಅಂತಂದ್ರೆ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಮಾಡಿದಂತ ಒಂದು ತಿದ್ದುಪಡಿ 86ನೇ ತಿದ್ದುಪಡಿ. ಆಪ್ಷನ್ಸ್ ಡಿ ಯಲ್ಲಿದೆ 57ನೇ ತಿದ್ದುಪಡಿ. ಇದು ಪಕ್ಷಾಂತರ ನಿರೋಧಕ ಕಾಯ್ದೆಗೆ ಸಂಬಂಧಿಸಿದಂತ ತಿದ್ದುಪಡಿ ಐದು ನೋಡ್ರಿ. ಇಲ್ಲಿ 91ನೇ ತಿದ್ದುಪಡಿ ಏನಪ್ಪಾ ಅಂತಂದ್ರೆ ಮಂತ್ರಿ ಮಂಡಲದ ಒಂದು ಸದಸ್ಯರು ಮತ್ತು ಒಂದು ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ 15% ಇರ್ಬೇಕಂತ ಹೇಳುವಂತ ತಿದ್ದುಪಡಿ. ಓಕೆ, ನೆಕ್ಸ್ಟ್ ಇದೆ ನೋಡಿ. ಮೂಲಭೂತ ಹಕ್ಕುಗಳ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. ಮೂಲಭೂತ ಹಕ್ಕುಗಳ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಎರವಲು ಪಡೆದು ನಾವು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಅಮೆರಿಕ, USA ದೇಶದಿಂದ ಏನ್ ಮಾಡಿವಿ ಅಂದ್ರೆ ನಾವು ಮೂಲಭೂತ ಹಕ್ಕುಗಳನ್ನು ಎರವಲು ಪಡೆದಿವಿ. ಓಕೆ ನೋಡ್ರಿ, USA ಅಂತ ಹೇಳ್ತೀವಿ, ಅಮೆರಿಕ ದೇಶ, ಯುನೈಟೆಡ್ ಸ್ಟೇಟ್ ಅಮೆರಿಕ. ಮೂಲಭೂತ ಹಕ್ಕುಗಳು ನ್ಯಾಯಾಂಗ ವಿಮರ್ಶೆ ಇತ್ಯಾದಿ ಒಂದು ಅಮೆರಿಕದಿಂದ ಎರವಲು ಪಡೆದಂತ ವಿಷಯಗಳಾಗಿವೆ ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲಿ ಬ್ರಿಟನ್ ದೇಶದಿಂದ ಏರ್ಪಡಿದ್ವಿ. ಇಲ್ಲಿಂದ ಸಂಸದೀಯ ಸರ್ಕಾರ ವ್ಯವಸ್ಥೆ ಮತ್ತು ಏಕಪೌರತ್ವವನ್ನು ಪಡೆಯಲಾಗಿದೆ ನೋಡಿ. ಭಾರತ ದೇಶ ಒಂದು ಏಕಪೌರತ್ವ ಒಳಗೊಂಡಂತ ದೇಶ. ಇದು ಬ್ರಿಟನ್ ದೇಶದಿಂದ ಎರವಲು ಪಡೆಯಲಾಗಿದೆ.
ರಷ್ಯಾ ದೇಶದಿಂದ ಏನ್ ಪಡೆದಿವಪ್ಪ ಅಂತಂದ್ರೆ ಮೂಲಭೂತ ಕರ್ತವ್ಯಗಳನ್ನು ಪಂಚವಾರ್ಷಿಕ ಯೋಜನೆಗಳನ್ನು ಈ ಒಂದು ರಷ್ಯಾ ದೇಶದಿಂದ ಎರವಲು ಪಡೆದಿದ್ದೇವೆ. ನೆಕ್ಸ್ಟ್ ಐರ್ಲೆಂಡ್ ದೇಶ ಅಂತಿದೆ. ಐರ್ಲೆಂಡ್ ದೇಶದಿಂದ ಏನ್ ಪಡೆದಿವಪ್ಪ ಅಂತಂದ್ರೆ DPSP ರಾಜ್ಯ ನಿರ್ದೇಶಕ ತತ್ವಗಳನ್ನು ಎರವಲು ಪಡೆದಿದ್ದೇವೆ ನೋಡಿ ಸ್ನೇಹಿತರೆ. ಯಾವ್ಯಾವ ದೇಶದಿಂದ ಏನೇನ್ ಎರವಲು ಪಡೆದಿವೆ ಅಂತ ನಿಮಗೆ ಗೊತ್ತಿರ್ಬೇಕಾಗ್ತದ. ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ನೋಡ್ರಿ ಆ ಒಂದು ವಿಷಯಗಳನ್ನು ಅಲ್ಲಿ ನಾವು ನೋಡಿದಾಗ ಇಲ್ಲೇನು ಗೊತ್ತಾಯ್ತು, ಆ ಒಂದು ಅದೇ ಪ್ರಶ್ನೆನೆ ಇಲ್ಲಿ ಬಂದಿದೆ. ಓಕೆ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಪಡೆಯಲಾಗಿದೆ, ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆದಿದ್ದಾರೆ ಈ ಒಂದು DPSP ಅನ್ನು. ಈಗ ತಾನೇ ನಾವು ನೋಡಿದ್ವಿ ರಾಜ್ಯ ನಿರ್ದೇಶಕ ತತ್ವಗಳು ಏನಪ್ಪಾ ಅಂತಂದ್ರೆ ಐರ್ಲೆಂಡ್ ದೇಶದಿಂದ ಎರವಲು ಪಡೆದ್ವಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಯ್ತು ನೋಡಿ ಸ್ನೇಹಿತರೆ. ನೋಡ್ರಿ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಅಧ್ಯಯನ ಮಾಡ್ಬೇಕಾಗ್ತದೆ. ನಾವು ಒಂದ್ ಕ್ವಶನ್ಗೆ 4 ಆಪ್ಷನ್ಸ್ಗಳ ಒಂದು ಮಾಹಿತಿಯನ್ನು ನಾವು ತಿಳಿದುಕೊಂಡಾಗ ಮಾತ್ರ ಯಾವುದೇ ಒಂದು ಪರೀಕ್ಷೆಗೆ ಹೋದಾಗ ಅವುಗಳ ಬಗ್ಗೆ ಗೊತ್ತಾಗುತ್ತೆ. ಓಕೆ, ಐರ್ಲೆಂಡ್ ದೇಶದಿಂದ ಏನ್ ಪಡೆದಿವಿ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಈ ಒಂದು ಐರ್ಲೆಂಡ್ ದೇಶದ ಸಂವಿಧಾನದಿಂದ ಎರವಲು ಪಡೆದಿವಿ ನೋಡ್ರಿ. ಅದೇ ರೀತಿ ಕೆನಡಾ ದೇಶದಿಂದ ಏನ್ ಪಡೆದಪ್ಪ ಅಂತಂದ್ರೆ ಬಲವಾದ ಕೇಂದ್ರವನ್ನು ಹೊಂದಿರುವಂತ ಒಕ್ಕೂಟ ವ್ಯವಸ್ಥೆಯನ್ನು ಇಲ್ಲಿಂದ ಪಡೆಯಲಾಗಿದೆ ನೋಡಿ. ಆಸ್ಟ್ರೇಲಿಯಾ ದೇಶದಿಂದ ಏನ್ ಪಡೆದಿದೆಪ್ಪ ಅಂತಂದ್ರೆ ಸಮವರ್ತಿ ಪಟ್ಟಿ ಮತ್ತು ಜಂಟಿ ಅಧಿವೇಶನದ ಒಂದು ಭಾಗವಹಿಸುವಿಕೆಯನ್ನು ಇಲ್ಲಿಂದ ಪಡೆದಿದ್ವಿ. ಜಂಟಿ ಅಧಿವೇಶನ ಇದ್ರ ಮೇಲೆ ಕೂಡ ಕ್ವಶನ್ ಆಗಿತ್ತು. ಯಾವ ದೇಶದಿಂದ ಎರವಲು ಪಡೆದಿದ್ದೇವೆ, ಆಸ್ಟ್ರೇಲಿಯಾ ದೇಶದಿಂದ ಎರವಲು ಪಡೆದಿದ್ದೇವೆ. ಅದೇ ರೀತಿಯಾಗಿ ಸಂವಿಧಾನದ ತಿದ್ದುಪಡಿಯನ್ನು ಆ ಒಂದು ತಿದ್ದುಪಡಿ ಪ್ರಕ್ರಿಯೆಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆಪ್ಪ ಅಂತಂದ್ರೆ ಅದು ದಕ್ಷಿಣ ಆಫ್ರಿಕಾದಿಂದ ಎರವಲು ಪಡೆಯಲಾಗಿದೆ ನೋಡ್ರಿ. ಈ ರೀತಿಯಾಗಿ ಗೊತ್ತಿರ್ಬೇಕಾಗ್ತದೆ. ನೆಕ್ಸ್ಟ್, ಸಂವಿಧಾನದ ರಚನಾ ಸಭೆಯ ಒಂದು ಶಾಶ್ವತ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೊಟ್ಟಿದ್ದಾರೆ ನೋಡ್ರಿ ಸ್ನೇಹಿತರೆ. ನೋಡ್ರಿ ಇದೇ ರೀತಿಯಾದಂತ ಕ್ವಶನ್. ಸಂವಿಧಾನದ ರಚನಾ ಸಭೆಯ ಒಂದು ತಾತ್ಕಾಲಿಕ ಅಧ್ಯಕ್ಷರು ಬರ್ತಾರ ಮತ್ತು ಇಲ್ಲಿ ಶಾಶ್ವತ ಅಧ್ಯಕ್ಷರು ಅಂತ ಕೊಟ್ರ. ತಾತ್ಕಾಲಿಕ ಅಧ್ಯಕ್ಷರು ಅಂತ ಅಂದ್ರೆ ಅದು ಸಚ್ಚಿದಾನಂದ ಸಿನ್ಹಾ ಅವರಾಗಿರ್ತಾರ. ಶಾಶ್ವತ ಅಧ್ಯಕ್ಷರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಶಾಶ್ವತ ಅಧ್ಯಕ್ಷರಾಗಿರ್ತಾರೆ ನೋಡ್ರಿ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು. ಓಕೆ, ತಾತ್ಕಾಲಿಕ ಅಂತ ಕೊಟ್ರೆ ಸಚ್ಚಿದಾನಂದ್ ಸಿನ್ಹಾ. ಇತ್ತೀಚೆಗೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ತಾತ್ಕಾಲಿಕ ಅಧ್ಯಕ್ಷರು ಯಾರಂತ ಕೊಟ್ಟಿದ್ರು. ಓಕೆ, ಅದು ಸಚ್ಚಿದಾನಂದ್ ಸಿನ್ಹಾ ರೈಟ್ ಆಗಿತ್ತು. ಓಕೆ, ಸಚ್ಚಿದಾನಂದ್ ಸಿನ್ಹಾ ಇವ್ರೇನಪ್ಪ ಅಂತಂದ್ರೆ ಸಂವಿಧಾನ ಸಭೆಯ ಮೊದಲ ಸಭೆಯ ಒಂದು ಹಂಗಾಮಿ ಅಂದ್ರೆ ತಾತ್ಕಾಲಿಕ ಅಧ್ಯಕ್ಷರಾಗಿರ್ತಾರೆ ನೋಡ್ರಿ. ಓಕೆ, ಇದು ಪ್ರಮುಖವಾಗಿ ಪರೀಕ್ಷೆಯಲ್ಲಿ ಕೊಟ್ಟಿದ್ರು. ಅದೇ ರೀತಿಯಾಗಿ ಶಾಶ್ವತ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ ಹೇಳ್ತೀವಿ. ಇವರು ಡಿಸೆಂಬರ್ 11, 1946 ಶಾಶ್ವತ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರ. ಓಕೆ, ಈ ಒಂದು ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಇದೆ ನೋಡ್ರಿ, ಆಪ್ಷನ್ಸ್ ಬಿ. ಅದೇ ರೀತಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಏನಪ್ಪಾ ಅಂತಂದ್ರೆ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರ. ಜವಾಹರ್ಲಾಲ್ ನೆಹರು ಅವ್ರು ಏನಂದ್ರೆ ಸಂವಿಧಾನ ಸಭೆಯ ಉದ್ದೇಶಗಳ ನಿರ್ಣಯವನ್ನು ಮಂಡನೆ ಮಾಡಿದಂತ ವ್ಯಕ್ತಿ ಆಗಿದ್ದಾರೆ. ನೆಕ್ಸ್ಟ್, ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸುತ್ತೆ ಅಂತ ಕೊಟ್ಟಿದ್ದಾರೆ. ಇದ್ರ ಪರೀಕ್ಷೆಯಲ್ಲಿ ಅತಿ ಹೆಚ್ಚಾಗಿ ಕೇಳಿರುವಂತ ಒಂದು ವಿಧಿ ಯಾವ್ದಪ್ಪ ಅಂತಂದ್ರೆ 17ನೇ ವಿಧಿ. ಯಾವ್ದಕ್ಕೆ ಸಂಬಂಧಿಸಿದೆ, ಅಸ್ಪೃಶ್ಯತೆ ನಿವಾರಣೆಗೆ ಸಂಬಂಧಿಸಿದೆ. ಆದ್ರೆ ಇತ್ತೀಚೆಗೆ KE ನಡೆಸಿದ್ರಿಂದ ಇದರ ಒಂದು ಮೇಲಿನ ಒಂದು ಪ್ರಭಾವವನ್ನು ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ಯಾಕಂದ್ರೆ ಕೇಳ್ತಾ ಇಲ್ಲ, ಜಾಸ್ತಿಯಾಗಿ ಕೇಳುವಂತ ಸಾಧ್ಯತೆ ಇದೆ ನೋಡಿ. ಅಸ್ಪೃಶ್ಯತೆ ಆಚರಣೆ 17ನೇ ವಿಧಿ ಸರಿಯಾದ ಉತ್ತರ ಇದೆ ನೋಡಿ. 17ನೇ ವಿಧಿ ಸರಿಯಾದ ಉತ್ತರ ಇದೆ ನೋಡ್ರಿ. ಅಸ್ಪೃಶ್ಯತೆ ಆಚರಣೆಯನ್ನು ಸಂಪೂರ್ಣವಾಗಿ ನಿಷೇಧಿಸ್ತದೆ. 14ನೇ ವಿಧಿ ಸಮಾನರು ಅಂತ ಹೇಳ್ಬೋದು, ಎಲ್ಲರೂ ಒಂದು ಸಮಾನರು ಕಾನೂನು ಮುಂದೆ. 15ನೇ ವಿಧಿ ಧರ್ಮ, ಜಾತಿ, ಲಿಂಗದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತ ಹೇಳ್ದ. 18ನೇ ವಿಧಿ ವಿರೋಧಗಳ ಒಂದು ರದ್ದತಿ ಬಗ್ಗೆ ಒಂದು ಮಾಹಿತಿಯನ್ನು ನೀಡುವಂತ ವಿಧಿ, 18ನೇ ವಿಧಿ. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿ ಆಗಲು ಇರಬೇಕಾದಂತ ಕನಿಷ್ಠ ವಯಸ್ಸು ಎಷ್ಟು ಅಂತ ಕೊಟ್ಟಿದ್ದಾರೆ. ಈಗ ಒಬ್ಬ ವ್ಯಕ್ತಿ ರಾಷ್ಟ್ರಪತಿ ಆಗ್ಬೇಕಪ್ಪ ಅಂತಂದ್ರೆ ಎಷ್ಟು ವಯಸ್ಸು ಇರಬೇಕು? ಇದಕ್ಕೆ ಸರಿಯಾದ ಉತ್ತರ 35 ವಯಸ್ಸುಗಳು ಇರ್ಬೇಕಾತ್ ನೋಡ್ರಿ ರಾಷ್ಟ್ರಪತಿ ಆಗ್ಬೇಕಂದ್ರ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ ನೋಡ್ರಿ. 35 ವಯಸ್ಸು ಯಾರ್ಯಾರಿಗೆ ಆಗಿರ್ಬೇಕಪ್ಪ ಅಂತಂದ್ರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ರಾಜ್ಯಪಾಲರು. ಇವ್ರು ಏನಪ್ಪಾ ಅಂತಂದ್ರೆ ಈ ಒಂದು ಹುದ್ದೆಗೆ ಏರ್ಬೇಕಪ್ಪ ಅಂತಂದ್ರೆ 35 ವಯಸ್ಸುಗಳು ಆಗಿರ್ಬೇಕಾಗ್ತದೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಪಾಲರು. ಓಕೆ, 25 ವಯಸ್ಸಿರುವಂತ ಒಂದು ಯಾವ್ದಪ್ಪ ಅಂತಂದ್ರೆ ಅದು ಲೋಕಸಭೆ ಮತ್ತು ವಿಧಾನಸಭೆ ಸದಸ್ಯರಾಗಲು ಇರಬೇಕಾದಂತ ಕನಿಷ್ಠ ವಯಸ್ಸು. MP ಮತ್ತು MLA ಆಗ್ಬೇಕಂದ್ರೆ 25 ವಯಸ್ಸಾಗಿರ್ಬೇಕು. ರಾಜ್ಯಸಭೆ ಅಥವಾ ವಿಧಾನ ಪರಿಷತ್ನ ಸದಸ್ಯರಾಗಬೇಕಂದ್ರೆ 30 ವರ್ಷ ಆಗಿರ್ಬೇಕು ನೋಡ್ರಿ. ಸಂವಿಧಾನದ ಅಂದ್ರೆ 4ನೇ ವಿಧಿ ರೀತಿಯಲ್ಲಿ ಯಾವುದೇ ರೀತಿಯಾದಂತ ಒಂದು ವಯಸ್ಸಿನ ಮಿತಿ ಇಲ್ಲ ಅಂತ ಹೇಳ್ಬೋದು. 4ನೇದು ತಪ್ಪಾಗಿದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ 35 ಆಯ್ತು ನೋಡ್ರಿ. ರಾಷ್ಟ್ರಪತಿ ಆಗ್ಬೇಕಂದ್ರೆ 35
ವಯಸ್ಸಾಗಿರ್ಬೇಕು. ನೆಕ್ಸ್ಟ್, ಲೋಕಸಭೆ ಸದಸ್ಯರಾಗಲು ಇರಬೇಕಾದಂತ ಕನಿಷ್ಠ ವಯಸ್ಸು ಎಷ್ಟಂತ ಕೊಟ್ಟಿದ್ದಾರೆ. ಈಗ ತಾನು ನಾವು ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ನಾವು ನೋಡ್ಕೊಂಡಿವಿ. ಮೇಲ್ಗಡೆ ಕೂಡ ಅಂದ್ರೆ ಆಪ್ಷನ್ಸ್ ಗಳಲ್ಲಿ ನೋಡಿದಾಗ ಮಾತ್ರ ನಮ್ಗೇನೋ ಗೊತ್ತಾಗುತ್ತಾ, ಮುಂದೆ ಯಾವುದೇ ರೀತಿಯಾದಂತ ಪ್ರಶ್ನೆ ಕೇಳಿದ್ರು ಕೂಡ ಅವುಗಳಿಗೆ ಆನ್ಸರ್ ಮಾಡುವಂತ ಸಾಮರ್ಥ್ಯ ಬೆಳೀತದೆ ನಮ್ಮ ಹತ್ರ. ಲೋಕಸಭೆ ಸದಸ್ಯರ ಇರಬೇಕಾದಂತ ಕನಿಷ್ಠ ವಯಸ್ಸು ಎಷ್ಟಂದ್ರೆ ಅದು 25 ವರ್ಷಗಳು ನೋಡ್ರಿ, ಲೋಕಸಭೆಯ ಒಂದು ಕನಿಷ್ಠ ವಯಸ್ಸು. ಓಕೆ, ಲೋಕಸಭೆ ಸದಸ್ಯರಾಗಲು ಇರಬೇಕಾದಂತ ಕನಿಷ್ಠ ವಯಸ್ಸು 25 ಆಗಿರುತ್ತೆ ನೋಡ್ರಿ. ಪ್ರಧಾನಿ ಆಗ್ಬೇಕಂದ್ರೂ ಕೂಡ 25 ವಯಸ್ಸಾಗಿರ್ಬೇಕು. ಓಕೆ, ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧಿಸುವಂತ ವಯಸ್ಸು ಎಷ್ಟಪ್ಪ ಅಂತಂದ್ರೆ 21 ವಯಸ್ಸಾಗಿರ್ಬೇಕು ಪಂಚಾಯತಿಯಲ್ಲಿ ಸ್ಪರ್ಧೆ ಮಾಡ್ಬೇಕಂದ್ರೆ. ರಾಜ್ಯಸಭಾ ಸದಸ್ಯರಾಗಲು ಇರಬೇಕಾದಂತ ಕನಿಷ್ಠ ವಯಸ್ಸು 30 ವರ್ಷಗಳು ನೋಡ್ರಿ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಪಾಲರಾಗಲು 35 ವಯಸ್ಸಾಗಿರ್ಬೇಕು. ನೆಕ್ಸ್ಟ್, ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಅನುಸೂಚಿಗಳಿವೆ ಅಂತ ಕೊಟ್ಟಿದ್ದಾರೆ. ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಅನುಸೂಚಿಗಳು ಕಂಡು ಬರ್ತಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 12 ಅನುಸೂಚಿಗಳು ಕಂಡು ಬರುತ್ತವ. ಓಕೆ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಒಟ್ಟು 12 ಅನುಸೂಚಿಗಳಿದ್ದಾವೆ. 73, 74ನೇ ತಿದ್ದುಪಡಿಗಳು ಇವು ಇತ್ತೀಚೆಗೆ ಆಗಿದವು ಅಂತ ಹೇಳ್ಬೋದು. 73 ಪಂಚಾಯತಿಗೆ ಸಂಬಂಧಿಸಿದೆ, 74 ತಿದ್ದುಪಡಿ ಮುನ್ಸಿಪಾಲಿಟಿಗೆ ಸಂಬಂಧಿಸಿದೆ. ಓಕೆ, 8 ಅನುಸೂಚಿಗಳು ಯಾವ್ದಪ್ಪ ಅಂತಂದ್ರೆ 1950ರಲ್ಲಿ ಸಂವಿಧಾನ ಜಾರಿಗೆ ಬಂದಾಗ ಕೇವಲ 8 ಅನುಸೂಚಿಗಳು ಇದ್ದು ನೋಡ್ರಿ. ಓಕೆ, ಅದೇ ರೀತಿಯಾಗಿ 10ನೇ ಒಂದು ಅನುಸೂಚಿ ನೋಡೋದಾದ್ರೆ 52ನೇ ಒಂದು ತಿದ್ದುಪಡಿ ಮಾಡುವ ಮೂಲಕ 10ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡ್ತಾರ. 10ನೇ ಅನುಸೂಚಿ ಯಾವ್ದಕ್ಕೆ ಸಂಬಂಧಿಸಿದಪ್ಪ ಅಂತಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಸಂಬಂಧಿಸಿದೆ. ಓಕೆ, ನೆಕ್ಸ್ಟ್, ತುರ್ತು ಪರಿಸ್ಥಿತಿಯ ನಿರ್ಬಂಧಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ. ಯಾವ ದೇಶದಿಂದ ಎರವಲು ಪಡೆದಿವಿ ತುರ್ತು ಪರಿಸ್ಥಿತಿಯನ್ನು. ಇದಕ್ಕೆ ಸರಿಯಾದ ಉತ್ತರ ಜರ್ಮನಿ ಸರಿಯಾದ ಉತ್ತರ ಏನು ನೋಡ್ರಿ. ಆಪ್ಷನ್ಸ್ ಎ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಜರ್ಮನಿ ಸರಿಯಾದ ಉತ್ತರ ಏನು ನೋಡ್ರಿ. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಅಮಾನತುಗೊಳಿಸುವಂತ ಪ್ರಕ್ರಿಯೆಯನ್ನು ಜರ್ಮನಿಯ ಒಂದು ವೈಮರ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ತುರ್ತು ಪರಿಸ್ಥಿತಿ ಜರ್ಮನಿಗೆ ಸಂಬಂಧಿಸಿದೆ ನೋಡ್ರಿ. ಅಮೆರಿಕದಿಂದ ಮೂಲಭೂತ ಹಕ್ಕುಗಳು, ರಾಷ್ಟ್ರಪತಿ ಹುದ್ದೆ ಬಗ್ಗೆ ಒಂದು ಎರವಲು ಪಡೆದಿವಿ. ಬ್ರಿಟನ್ ಇಂದ ಏಕಪೌರತ್ವ ಮತ್ತು ಸಂಸದೀಯ ವ್ಯವಸ್ಥೆಯನ್ನು ಎರವಲು ಪಡೆದಿವಿ. ಕೆನಡಾ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರದ ಬಗ್ಗೆ ಮಾಹಿತಿಯನ್ನು ಕೆನಡಾದ ಒಂದು ಸಂವಿಧಾನದಿಂದ ಎರವಲು ಪಡೆದಿವಿ. ನೆಕ್ಸ್ಟ್, ಮಿನಿ ಸಂವಿಧಾನ ಎಂದು ಕರೆಯಲ್ಪಡುವಂತ 42ನೇ ತಿದ್ದುಪಡಿ ಯಾವ ವರ್ಷದಲ್ಲಿ ನಡೀತು ಅಂತ ಕೊಟ್ಟಿದ್ದಾರೆ. 42ನೇ ತಿದ್ದುಪಡಿ ಯಾವ ವರ್ಷದಲ್ಲಿ ಆಯ್ತು ನೋಡಿ ಸ್ನೇಹಿತರೆ, ನಾನು 4 ಆಪ್ಷನ್ಸ್ಗಳ ಮಾಹಿತಿಯನ್ನು ನೀಡಿದ್ದೀನಿ. ಅವಾಗ ಏನಪ್ಪಾ ಅಂತಂದ್ರೆ 42ನೇ ವಿಧಿ ಬಗ್ಗೆ ಕೂಡ ಗೊತ್ತಿರುತ್ತೆ ನಿಮಗೆ. ಇದಕ್ಕೆ ಸರಿಯಾದ ಉತ್ತರ 1976ರಲ್ಲಿ 42ನೇ ತಿದ್ದುಪಡಿ ಮಾಡುತ್ತಾರೆ. 1976 42ನೇ ತಿದ್ದುಪಡಿ ನಡೀತು ನೋಡ್ರಿ, ಇಂದಿರಾ ಗಾಂಧಿ ಅವರ ಒಂದು ಅಧಿಕಾರ ಅವಧಿಯಲ್ಲಿ. ಇದು ಅತಿ ಹೆಚ್ಚು ಬದಲಾವಣೆ ಮಾಡಿದ್ರಿಂದ ಇದನ್ನು ಮಿನಿ ಸಂವಿಧಾನ ಎಂದು ಕರೀತಾರೆ ನೋಡ್ರಿ. 42ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಎಂದು ಕರೀತಾರೆ. ಅದೇ ರೀತಿಯಾಗಿ 1978 ಒಂದು ವರ್ಷದಲ್ಲಿ ಏನಪ್ಪಾ ಅಂತಂದ್ರೆ 44ನೇ ತಿದ್ದುಪಡಿ ಆಗ್ತದ. ಯಾಕಾಗತ್ತಂದ್ರೆ ಅದು ಆಸ್ತಿ ಹಕ್ಕನ್ನು ತೆಗೆದು ಹಾಕಲು ಆಗುತ್ತದ. ಓಕೆ, ನೆಕ್ಸ್ಟ್, ಸಂವಿಧಾನ ತಿದ್ದುಪಡಿ ಪ್ರಕ್ರಿಯೆಯನ್ನು ಯಾವ ಒಂದು ದೇಶದಿಂದ ಎರವಲು ಪಡೆದಿದ್ದೇವೆ. 368ನೇ ಒಂದು ವಿದ್ಯೆಯ ಮೂಲಕ ಏನ್ ಮಾಡ್ತೀವಿ ನಾವು ತಿದ್ದುಪಡಿ ಮಾಡ್ತೀವಲ್ಲ, ಅದು ಯಾವ ದೇಶದಿಂದ ಎರವಲು ಪಡೆದಿವೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾದಕ್ಕೆ ಸರಿಯಾದ ಉತ್ತರ ಏನ್ ನೋಡ್ರಿ. ಓಕೆ, ದಕ್ಷಿಣ ಆಫ್ರಿಕಾದಿಂದ ಅಲ್ಲಿರುವಂತ ಸಂವಿಧಾನದಿಂದ 20ನೇ ಭಾಗದ ಒಂದು 368ನೇ ವಿಧಿಯಲ್ಲಿರುವಂತಹ ತಿದ್ದುಪಡಿಯ ಒಂದು ಪ್ರಕ್ರಿಯೆಯನ್ನು ದಕ್ಷಿಣ ಆಫ್ರಿಕಾದಿಂದ ಪಡೆಯಲಾಗಿದೆ ಅಂತ ಹೇಳ್ಬೋದು. 368ನೇ ವಿಧಿ ಮೊನ್ನೆ ಕೊಟ್ಟಿದ್ರು. ಇದರ ಮೇಲೆ 368ನೇ ವಿಧಿ ಈ ಒಂದು ಪ್ರಮುಖವಾಗಿ ದಕ್ಷಿಣ ಆಫ್ರಿಕಾದಿಂದ ಎರವಲು ಪಡೆದಿದ್ದಾರೆ ನೋಡ್ರಿ. ಆಸ್ಟ್ರೇಲಿಯಾ ದೇಶದಿಂದ ಜಂಟಿ ಅಧಿವೇಶನ ಮತ್ತು ಸಮವರ್ತಿ ಪಟ್ಟಿಯನ್ನು ಎರವಲು ಪಡೆಯಲಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳು ಐರ್ಲೆಂಡ್, ಕಾನೂನಿನ ಆಳ್ವಿಕೆ ಇದು ಬ್ರಿಟನ್ ದೇಶದಿಂದ ಎರವಲು ಪಡೆಯಲಾಗಿದೆ. ನಿಮಗೆ ಯಾಕೆ ಎರಡೆರಡು ಸಲ ಹೇಳ್ತಾ ಇದೀನಪ್ಪ ಅಂತಂದ್ರೆ ನಿಮಗೆ ಇನ್ನೊಂದ್ಸಲ ಕೇಳಿ ಏನಾಗುತ್ತಾ ಅದು ನಿಮ್ಮಲ್ಲಿ ಗಟ್ಟಿಯಾಗಿ ನೆಲೆಗೊಳ್ಳುತ್ತದೆ ಒಂದು ತಲೆಯಲ್ಲಿ. ಓಕೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಯಾವ ಒಂದು ವಿಧಿಯಡಿಯಲ್ಲಿ ಘೋಷಿಸಲಾಗುತ್ತದೆ. ನೋಡ್ರಿ, ಉಲ್ಟಾ ಅದೇ ಪ್ರಶ್ನೆನೇ ಉಲ್ಟಾ ಆಗಿದೆ. ಅಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾವ ಒಂದು ಯಾವ ಭಾಗದಲ್ಲಿ ಕಂಡು ಬರ್ತದೆ ಅಂತ ಕೇಳ್ಬೋದು. ಯಾವ ದೇಶದಿಂದ ಎರವಲು ಪಡೆದು ಅಂತ ಕೇಳಿದ್ರು ಪ್ರಶ್ನೆ. ಈಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾವ ಒಂದು ವಿಧಿಯಡಿಯಲ್ಲಿ ಘೋಷಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ.
ಸರಿಯಾದ ಉತ್ತರ 352ನೇ ವಿಧಿ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ಯುದ್ಧ, ಬಾಹ್ಯ ಆಕ್ರಮಣ ಮತ್ತು ಸಶಸ್ತ್ರ ದಂಗೆಗಳ ಸಂದರ್ಭದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗುತ್ತದೆ. ಇದು 352ನೇ ವಿಧಿ ಹೇಳುತ್ತದೆ. ಓಕೆ. ಅದೇ ರೀತಿಯಾಗಿ 356ನೇ ವಿಧಿ, ರಾಜ್ಯಗಳಲ್ಲಿ ಸಂವಿಧಾನಿಕ ಯಂತ್ರ ಕುಸಿದಾಗ ರಾಷ್ಟ್ರಪತಿ ಆಳ್ವಿಕೆ ನೀಡುತ್ತದೆ ಹೇಳುವಂತ ಒಂದು ವಿಧಿ 356ನೇ ವಿಧಿ. 360ನೇ ವಿಧಿ ಆರ್ಥಿಕ ತುರ್ತು ಪರಿಸ್ಥಿತಿ ಬಗ್ಗೆ ಮಾಹಿತಿ ನೀಡುತ್ತೆ ನೋಡ್ರಿ. 370ನೇ ವಿಧಿ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್, ಆರ್ಥಿಕ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತ ವಿಧಿ ಯಾವ್ದಂತ ಕೊಟ್ಟಿದ್ದಾರೆ ನೋಡ್ರಿ. ನೋಡಿ ಸ್ನೇಹಿತರೆ, ನಾವು 4 ಆಪ್ಷನ್ಸ್ ಓದಿದ್ವಲ್ಲ, ಅಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು. ಆರ್ಥಿಕ ತುರ್ತು ಪರಿಸ್ಥಿತಿ ಯಾವ್ದಕ್ಕೆ ಸಂಬಂಧಿಸಿದೆ? 360ನೇ ವಿಧಿಗೆ ಸಂಬಂಧಿಸಿದೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ನೋಡ್ರಿ. ದೇಶದ ಆರ್ಥಿಕ ಸ್ಥಿರತೆಗೆ ಧಕ್ಕೆ ಆದಂತ ಸಂದರ್ಭದಲ್ಲಿ ಘೋಷಣೆ ಮಾಡ್ತದೆ. ಆದ್ರೆ ಭಾರತ ಇದುವರೆಗೂ ಕೂಡ ಒಂದು ಸಾರಿ ಕೂಡ ಈ ಒಂದು ಘೋಷಣೆಯನ್ನು ಮಾಡಿಲ್ಲ ಅಂತ ಹೇಳ್ಬೋದು. 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356 ರಾಷ್ಟ್ರಪತಿ ಆಳ್ವಿಕೆ ಬಗ್ಗೆ ಹೇಳ್ತದೆ, 360 ಆರ್ಥಿಕ ತುರ್ತು ಪರಿಸ್ಥಿತಿ ಬಗ್ಗೆ ಮಾಹಿತಿ ನೀಡುತ್ತದೆ. ಇಲ್ಲಿ 365ನೇ ಒಂದು ವಿಧಿ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ಕೇಂದ್ರದ ನಿರ್ದೇಶನದ ಪಾಲಿಸಿದ ರಾಜ್ಯಗಳ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ. ನೆಕ್ಸ್ಟ್, ಯಾವ ಸಂವಿಧಾನ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಎಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 47ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಎಂದು ಕರೆಯುತ್ತಾರೆ. ಓಕೆ. ಇದನ್ನು 1972 ತಿದ್ದುಪಡಿ ಮಾಡ್ತಾರೆ ಅಂತ ಹೇಳ್ಬೋದು. ಇದರ ಬಗ್ಗೆ ನಿಮ್ಗೆ ಗೊತ್ತಿದೆ. ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಿದ್ದು ಯಾವುದು? 44ನೇ ತಿದ್ದುಪಡಿ 1978. ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿಸಿದು 86ನೇ ತಿದ್ದುಪಡಿ ನೋಡ್ರಿ. 21A ಇದು ಮಾಡ್ತಾರೆ. ಪಂಚಾಯತ್ ರಾಜ್ ವ್ಯವಸ್ಥೆ ಒಂದು ಸಂವಿಧಾನಕ್ಕೆ ಸ್ಥಾನಮಾನ ನೀಡಿದ್ದು 73ನೇ ತಿದ್ದುಪಡಿ. 74ನೇ ತಿದ್ದುಪಡಿ ಮುನ್ಸಿಪಾಲಿಟಿಗಳಿಗೆ ಸ್ಥಾನಮಾನ ನೀಡ್ತಾರೆ ಸಂವಿಧಾನದಲ್ಲಿ. ನೆಕ್ಸ್ಟ್, ಮೂಲಭೂತ ಕರ್ತವ್ಯಗಳನ್ನು ಯಾವ ಒಂದು ಸಂವಿಧಾನದ ಶಿಫಾರಸಿನ ಮೇರೆಗೆ ಸಂವಿಧಾನಕ್ಕೆ ಸೇರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಮೂಲಭೂತ ಕರ್ತವ್ಯಗಳು ರಷ್ಯಾ ದೇಶದಿಂದ ಎರವಲು ಪಡೆದಿದ್ದೇವೆ ನಾವು. ಇದನ್ನು ಯಾವೊಂದು ಸಮಿತಿಯ ಶಿಫಾರಸಿನ ಮೇರೆಗೆ ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತಾರಪ್ಪ ಅಂತಂದ್ರೆ ಸ್ವರ್ಣ ಸಿಂಗ್ ಸಮಿತಿ ಮೇಲೆಗೆ ಇದನ್ನು ಸೇರ್ಪಡೆ ಮಾಡುತ್ತಾರೆ. ಸ್ವರ್ಣ ಸಿಂಗ್ ಸಮಿತಿ ಈ ಒಂದು ಸಮಿತಿಯ ಶಿಫಾರಸೆ 1976ರಲ್ಲಿ 42ನೇ ತಿದ್ದುಪಡಿ ಮಾಡುವ ಮೂಲಕ 10 ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಗುತ್ತದೆ. 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸೇರ್ಪಡೆ ಮಾಡಿದಂತ ಸಮಿತಿ ಬಲವಂತರಾಯ್ ಮೆಹ್ತಾ ಸಮಿತಿ. 2 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ನೀಡಿದಂತ ಒಂದು ಸಮಿತಿ ಅಶೋಕ್ ಮೆಹ್ತಾ ಸಮಿತಿ. ಇಲ್ಲಿ ಜೆಪಿ ಸಮಿತಿ ಅಂತ ಇದೆ ನೋಡಿ, ಭಾಷಾವಾರು ಪ್ರಾಂತ್ಯಗಳ ರಚನೆ ಬಗ್ಗೆ ಸಂಬಂಧಿಸಿದೆ. ಜೆವಿಪಿ ಸಮಿತಿ ನೋಡ್ರಿ, ಭಾಷಾವಾರು ಪ್ರಾಂತ್ಯಗಳ ಸಂಬಂಧಿಸಿದೆ. ನೆಕ್ಸ್ಟ್, ಹಣಕಾಸು ಆಯೋಗವನ್ನು ಯಾವ ಒಂದು ವಿಧಿ ಅಡಿಯಲ್ಲಿ ರಚಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಫೈನಾನ್ಸ್ ಕಮಿಷನ್ ಯಾವ ವಿಧಿ ಅಡಿಯಲ್ಲಿ ರಚನೆ ಮಾಡ್ತಾರೆ ಅದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡ್ರಿ. 280ನೇ ವಿಧಿಯ ಅಡಿಯಲ್ಲಿ ಈ ಒಂದು ಹಣಕಾಸು ಆಯೋಗವನ್ನು ರಚನೆ ಮಾಡ್ತಾರೆ. ರಾಷ್ಟ್ರಪತಿಯವರು ಪ್ರತಿ 5 ವರ್ಷಕ್ಕೊಮ್ಮೆ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಹಣಕಾಸು ಆಯೋಗವನ್ನು ರಚನೆ ಮಾಡ್ತಾರೆ. 280ನೇ ವಿಧಿ. 324ನೇ ವಿಧಿ ಏನ್ ಹೇಳ್ತಂದ್ರೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತ ವಿಧಿ ಆಗಿದೆ ನೋಡಿ. ಕೇಂದ್ರ ಚುನಾವಣಾ ಆಯೋಗದ ಮತ್ತು ಆಯುಕ್ತರನ್ನು ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ. 315ನೇ ವಿಧಿ ಕೇಂದ್ರ ಮತ್ತು ರಾಜ್ಯಗಳ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡುತ್ತಾರೆ. ಯಾವುದು? ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರೆ. ಇದೇ ಕ್ವಶನ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಬಂದಿತ್ತು. UPSC ಒಂದು ಸದಸ್ಯರನ್ನು ನೇಮಕ ಯಾರು ಮಾಡ್ತಾರಪ್ಪ ಅಂತಂದ್ರೆ ಅದು ರಾಷ್ಟ್ರಪತಿನೇ ಆಗಿರ್ತಾರ ನೋಡ್ರಿ. ಓಕೆ. ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡ್ತಾರ. 315ನೇ ವಿಧಿ ಹೇಳ್ತ ನೋಡ್ರಿ. ಓಕೆ. 315ನೇ ವಿಧಿ ಇವರ ಬಗ್ಗೆ ಮಾಹಿತಿಯನ್ನು ಹೇಳ್ತದೆ. 330ನೇ ವಿಧಿ ಏನಪ್ಪಾ ಅಂತಂದ್ರೆ ಲೋಕಸಭೆಯಲ್ಲಿ ST/SCಗಳಿಗೆ ಮೀಸಲಾತಿಗೆ ಸಂಬಂಧಿಸಿದ 330ನೇ ವಿಧಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಕ್ವಶನ್ಗಳು ನಾವು ಆಪ್ಷನ್ಸ್ಗಳು ಓದಿಕೊಂಡಾಗ ಮಾತ್ರ ಏನಾಗುತ್ತಾ ಅವುಗಳು ಏನಾದ್ರು ರಿಪಿಟೇಷನ್ ಆದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ನೋಡ್ರಿ. ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ತಿಳಿಸುವಂತ ವಿಧಿ ಯಾವ್ದಂತ ಕೊಟ್ಟಿದ್ದಾರೆ. ನಿಮ್ಗೆ ಅಲ್ಲಿ ಆಪ್ಷನ್ಸ್ಗಳಲ್ಲೇ ನಾನು ಈ ಒಂದು ವಿಷಯದ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದೆ. ಅಲ್ಲಿ ಬರೀ ಹಣಕಾಸು ಆಯೋಗದ ಬಗ್ಗೆ ಅಂತ ಕೊಟ್ಟಿತ್ತು, ಆದ್ರೂ ಕೂಡ ಇದ್ರ ಬಗ್ಗೆ ವಿಧಿಗಳ ಬಗ್ಗೆ ಕೊಟ್ಟಿತ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಗಿರುತ್ತೆ. 324ನೇ ವಿಧಿ ನೋಡ್ರಿ. 324ನೇ ವಿಧಿ ಏನಪ್ಪಾ ಅಂತಂದ್ರೆ ದೇಶದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲು ಸ್ವತಂತ್ರ ಚುನಾವಣಾ ಆಯೋಗವನ್ನು ರಚನೆ ಮಾಡುವುದರ ಬಗ್ಗೆ ಹೇಳ್ತದ. ಚುನಾವಣಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ರಾಷ್ಟ್ರಪತಿ ಅವರು ನೇಮಕ ಮಾಡುತ್ತಾರೆ 324ನೇ ವಿಧಿಯ ಪ್ರಕಾರ. 320ನೇ ವಿಧಿ ಲೋಕಸಭಾ ಆಯೋಗಗಳ ಬಗ್ಗೆ ಕಾರ್ಯಗಳ ಬಗ್ಗೆ ಹೇಳ್ತದ.
326ನೇ ವಿಧಿ ವಯಸ್ಕ ಮತದಾನ ಪದ್ಧತಿ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. 332ನೇ ವಿಧಿ ರಾಜ್ಯ ವಿಧಾನಸಭೆಯಲ್ಲಿ ST ಮೀಸಲಾತಿ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ನೋಡ್ರಿ. ಓಕೆ, ಇದಷ್ಟೇ ಏನಾಯ್ತಪ್ಪ ಅಂತಂದ್ರೆ ಇವತ್ತಿನ ಒಂದು ಪ್ರಮುಖ ಸಂವಿಧಾನಕ್ಕೆ ಸಂಬಂಧಿಸಿದಂತ ಮಾಹಿತಿ ಆಯ್ತು. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಜಲ್ದಿ ಲೈಕ್ ಮಾಡ್ರಿ, ಜೊತೆಗೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮಾಡ್ರಿ. ವಿಡಿಯೋ ಯಾವ ರೀತಿ ಆಗಿದೆ ಅಂತ. ಅದೇ ರೀತಿಗೆ ನಮ್ಮ ಹೊಸಬರಾದ್ರೆ ಬೇಗನೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಓಕೆ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ಕ್ವಶನ್ಗಳನ್ನು ತರೋಣ.